ರಾಜ್ಯಕ್ಕೆ ಹೇಗೆ ಯಾವ ಥರ ಯಾವ ಥರ ಬೆಂಬಲ ನಮಗೆ ಟೀಚರ್ಸ್ ಎಲ್ಲ ಕಡೆಯಿಂದ ಸಪೋರ್ಟ್ ಇತ್ತು. ನಂದು ಎಫರ್ಟ್ಸ್ ಆಗ್ತಿದೆ, ತುಂಬಾ ಹಠ ಇತ್ತು ತೆಗಿಬೇಕು ಅಂತ. ಅವ್ರ ಕನ್ಸಾಶ್ರಮ ಮತ್ತೆ ನಂದು ಎಫರ್ಟ್ಸ್ ಎಲ್ಲ ಆಗಿದೆ. ಸ್ಟಡಿ ಎಲ್ಲ ಹೇಗಿತ್ತು ನಿಮಗೆ ಮುಂಚೆಯಿಂದಾನು ಓದ್ತಾ ಇದೆ. ಇಲ್ಲ ಅವತ್ತಿನ ದಿನ ಅವತ್ತಿಷ್ಟು ಕವರ್ ಮಾಡಿ ನಂದು ಎಫರ್ಟ್ಸ್ ಹಾಕಿದೆ. ಟೀಚರ್ಸ್ ಕೋಚಿಂಗ್ ಕೊಡೋದ್ರಿಂದ ಬೇರೆ ಮೆಟೀರಿಯಲ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಪ್ರೊವೈಡ್ ಮಾಡಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಬಟ್ SLC ಎಕ್ಸಾಮಿಗಂತಲೇ ಓದ್ತಾ ಇದ್ರೆ ಅಥವಾ ಮಾಮೂಲಿಯಾಗಿ ಓದ್ತಾ ಇದ್ರೆ? ಆ ಥರ ಏನಿಲ್ಲ. ನಂದಷ್ಟೇ ಏನು ಇವಾಗ ಕಾನ್ಸೆಪ್ಟ್ ಏನು ಓದೋದಿತ್ತು ಅದನ್ನ ಅರ್ಥ ಮಾಡ್ಕೊಂಡು ಹೋಗ್ತೀನಿ. ಈಗ ಶಿಕ್ಷಕರು ಮತ್ತು ನಿಮ್ಮ ಪೇರೆಂಟ್ಸ್ ಎಲ್ಲ ಯಾವ ಸ್ಪಂದನೆ ಕೊಡ್ತಾ ಇದ್ದಾರೆ? ತುಂಬಾ ಖುಷಿ ಇದೆ ಅವ್ರಿಗೂ. ಟೀಚರ್ಸ್ ತುಂಬಾ ವಿಶ್ ಮಾಡಿದ್ದಾರೆ. ಈ ತರ ಟಾಪರ್ ಆಗಿ ಮಾರ್ಕ್ಸ್ ಕೊಡ್ಬೇಕಂದ್ರೆ ಈ ಮುಂದಿನ ಮಕ್ಕಳು ಯಾವ ತರ ಓದ್ಬೇಕು ಅಂತ ನೀವು ಹೇಳ್ತೀವಿ? ಕಾನ್ಸೆಪ್ಟ್ಸ್ ನ ಹಂಗೆ ಅರ್ಥ ಮಾಡ್ಕೊಂಡು ಹೋಗೋದ್ರೆ ಮೋಸ್ಟ್ಲಿ ಬೇಗ ಅರ್ಥ ಆಗುತ್ತೆ ಅನ್ಸುತ್ತೆ. ಮೋಸ್ಟ್ಲಿ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಬೋರ್ಡ್ಸ್ ಎಕ್ಸಾಮ್ ಆಗಿರ್ಬೋದು, ಬೇಗ ಏನ್ ಓದ್ತಿದೀವಿ ಅದರಿಂದ ಏನ್ ತಿಳ್ಕೊಬೋದು ಅನ್ನೋದು ಕೇಳ್ತಾರೆ ಮೋಸ್ಟ್ಲಿ ಅಂತ ಅನ್ಸುತ್ತೆ. ಸೊ ಅರ್ಥ ಮಾಡ್ಕೊಂಡು ಓದ್ಬೇಕು. ಸುಮ್ಮನೆ ಬೈ ಹ್ಯಾಟ್ ಮಾಡೋದ್ರಿಂದ ಅರ್ಥ ಮಾಡ್ಕೊಂಡು ಹೋದ್ರೆ ಬೇಗ ಅರ್ಥ ಆಗುತ್ತೆ ಮತ್ತೆ ಮಾರ್ಕ್ಸ್ ಈಗ ಟಾಪರ್ ಹೇಗೆ ಎಲ್ಲ ಕಡೆನೂ ಸಪೋರ್ಟ್ ಮಾಡಿದ್ದಾರೆ. ಟೀಚರ್ ಸಪೋರ್ಟ್ ಮಾಡಿದ್ದಾರೆ, ಸ್ಕೂಲ್ ಅವರು ಸಪೋರ್ಟ್ ಮಾಡಿದ್ದಾರೆ, ಪೇರೆಂಟ್ಸ್ ಆಗಿ ನಾವು ಸಪೋರ್ಟ್ ಮಾಡಿದ್ದೀವಿ. ಅದರಿಂದನೇ ಅವಳು ಕನಸನ್ನು ಅವಳು ನಮ್ಮೆಲ್ಲರ ಕನಸು ಮತ್ತೆ ಅವಳ ಕನಸು ಸರ್ ನಂದಕ್ಕೆ ಕನೆಕ್ಟ್ ಮಾಡಿ ಸರ್ ಕಿಟ್ ಆನ್ ಆಗಿದೆ ಸರ್. ಅವಳಿಗೆ ಸಪರೇಟ್ ರೂಮ್ ಸರ್ ಕಿಟ್ ಆನ್ ಆಗಿದೆ. ಅವಳಿಗೆ ಏನ್ ಬೇಕು ಅವಳಿಗೆ ಯಾವುದೇ ಡಿಸ್ಟರ್ಬ್ ಆಗ್ತಿಲ್ಲ ಸರ್. ಸರ್ ಕಿಟ್ ಆನ್ ಆಗಿದೆ ಸರ್. ಅವಳು ಅಂದ್ರೆ ಏನಂದ್ರೆ ಅವಳು ಸ್ಕೂಲಿಂದ ಬರೋದು 6 ಗಂಟೆ ಆಗುತ್ತೆ. ಬಂದ್ಮೇಲೆ ಅವಳು 1 ನಿಮಿಷ ಮಾಡಿದ್ದು ಅಷ್ಟೇ. ಮಾಡ್ತಿರ್ಲಿಲ್ಲ, ಇವಾಗ ಸಂಜೆ ಮಾಡ್ತಾರೆ ರಾತ್ರಿ 12 ಲೈವ್ ಕನೆಕ್ಟ್ ಆಗ್ತಾ ಇಲ್ಲ ಸರ್. ಸ್ಕೂಲು ಮನೆ ಬಿಟ್ರೆ ಇನ್ನೆಲ್ಲೂ ಕರ್ಕೊಂಡು ಹೋಗಿ ನಾನು ಮನೇಲಿ ಸ್ಕೂಲ್ ಅಷ್ಟೇ. ನನ್ನ ಹೆಸರು ಅಶ್ವಿನಿ ಅಂತ. ಅಲ್ಲ ನಿಮ್ ಲೈವ್ ಏನು